ಕೊಯಮತ್ತೂರು ಬಳಿ ಜೊತೆಗಿದ್ದವನಿಗೆ ಕತ್ತಿಪೆಟ್ಟು ನೀಡಿ ಕಾಲೇಜು ವಿದ್ಯಾರ್ಥಿನಿಯನ್ನ ಅಪಹರಿಸಿ ಗುಂಪು ಅತ್ಯಾಚಾರ ಮಾಡಿರುವ ಮೂವರನ್ನ ಪೊಲೀಸರು ಕಾಲಿಗೆ ಗುಂಡಿಟ್ಟು ಬಂಧಿಸಿದ್ರು. ತಮಿಳುನಾಡಿನ ಕೊಯಮತ್ತೂರು ಪೊಲೀಸ್ ಕಮಿಷನರ್ ಸರಫಣಾ ಸುಂದರ್ ಅವರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ. ಅಮಲುಗಣ್ಣಿನ ಇವರು ನೇರ ಶರಣಾಗಿದ್ದರಿಂದ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಲಾಗಿದೆ. ಕೊಯಮತ್ತೂರು ಹೊರವಲಯದ ವೆಲ್ಲೆಕಿಣ್ಣರು ಬಳಿ ಆರೋಪಿಗಳ ಸುಳಿವು ಸಿಕ್ಕು ಬಂಧಿಸಲು ಹೋದಾಗ ಪೊಲೀಸರನ್ನ ಯಾಮಾರಿಸಿ ಪರಾರಿಗೆ ಯತ್ನಿಸಿದ್ದರಿಂದ ಕಾಲಿಗೆ ಗುಂಡಿಟ್ಟು ಬಂಧಿಸಲಾಯಿತು. ಬಂಧಿತ ಗಾಯಗೊಂಡಿರುವ ಈ ಮೂವರು ಆರೋಪಿಗಳೆಂದರೆ ಗುಣ, ಕುರುಪ್ಪಸ್ವಾಮಿ ಮತ್ತು ಕಾರ್ತಿಕ್ ಅಲಿಯಾಸ್ ಕಾಲೀಶ್ವರ ಎಂದು ಅವರು ತಿಳಿಸಿದರು. ಕೊಯಮತ್ತೂರು ವಿಮಾನ ನಿಲ್ದಾಣದ ಹಿಂಭಾಗದ ಇನ್ನು ಮನೆಗಳು ಇಲ್ಲದ ಲೇಔಟ್ ಬೃಂದಾವನ ನಗರದಲ್ಲಿ ಇರುಳು ಈಕೆ ತನ್ನ ಗೆಳೆಯನೊಂದಿಗೆ ಕಾರಿನಲ್ಲಿ ಕುಳಿತು ಮಾತನಾಡುತ್ತಿದ್ಲು. ಕುಡಿದು ಅಮಲಿನಲ್ಲಿ ಮೂವರ ಗುಂಪು ಮೊದಲು ಕಾರಿನ ಗಾಜನ್ನ ಕಲ್ಲಿನಿಂದ ಹೊಡೆದಿದೆ. ಯುವಕ ಕೇಳಿದಾಗ ಆತನನ್ನ ಪ್ರಜ್ಞೆ ತಪ್ಪುವವರೆಗೆ ಕತ್ತಿಯಿಂದ ಕಡಿದಿದ್ದಾರೆ. ಬಳಿಕ ಕಾಲೇಜು ವಿದ್ಯಾರ್ಥಿನಿಯನ್ನ ಹತ್ತಿರದ ಮರ ಮೇರೆಗೆ ಎತ್ತಿಕೊಂಡು ಹೋಗಿ ಕತ್ತಿಮನೆಯಲ್ಲಿ ಮೂವರು ಗುಂಪು ಅತ್ಯಾಚಾರ ಮಾಡಿದ್ದಾರೆ. ಪೊಲೀಸರು ಆರೋಪಿಗಳ ಪತ್ತೆಗೆ 7 ತಂಡ ರಚಿಸಿದ್ದಾರೆ. சில சஸ்பெக்ட்ஸை நேரோவின் பண்ணாங்க. அப்படி நேரோவின் பண்ண சஸ்பெக்ட்ஸ் வந்து துடியலூர் அருகில் உள்ள வெள்ளக்கிணறு என்ற ஏரியால பதுங்கி இருக்கிறதா ஒரு ஐஓக்கு தகவல் வந்து ஐஓ அங்க போய் அவங்கள செக்யூர் பண்ணும்போது அவங்க வெப்பன் யூஸ் பண்ணி அங்க வந்த காவலர் ஒருவரை வந்து தாக்கியதால மினிமம் ஃபோர்ஸ் யூஸ் பண்ணி அவர்கள் துப்பாக்கி யூஸ் பண்ணி அவங்க காலில் சிறு காயம் ஏற்பட்டுள்ளது. ஸோ இது சம்பந்தமாக 3 அக்யூஸ்ட் அரெஸ்ட் செய்யப்பட்டுள்ளார்கள். அவங்க விபரம் வந்து சதீஷ் அலைஸ் கருப்புசாமி, குணா அலைஸ் தவசி, கார்த்தி அலைஸ் காலீஸ்வரன். இதில் சதீஷ் அண்ட் கார்த்தி அலைஸ் காலீஸ்வரன் 2 பேருமே சிவகங்கை மாவட்டத்தை சேர்ந்தவர்கள். இங்க ஒரு 15 வருஷமா இருக்காங்க.